ಸೋಮಲಿಂಗೇಶ್ವರನ ಶಿಷ್ಯನಾಗಿ ಯುಗಗಳಲ್ಲಿ ಅವತಾರವನ್ನ ತಾಳಿ ಬಂದು ಈ ಮಾನವ ಕುಲಕೋಟಿಯ ಧರ್ಮದ ಜಾಗೃತಿಗೋಸ್ಕರವಾಗಿ ದರಿಗಿಳಿದು ಬಂದು ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮೂರೇಣಿನ ಜಾಡಿಯ ಮೇಲೆ ಆಸೀನನಾಗಿ ಬಂದು ನೆಲೆಸಿದಂತ ಯಾರಿಪ್ಪ ನನ್ನಪ್ಪ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಪರಮ ಪವಿತ್ರ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಗೊಳಗಿ ಗೋವಿಂದಪುರ ಗ್ರಾಮದಲ್ಲಿ ಹುಟ್ಟಿ ಜನಿಸಿ ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಗನಾಗಿ ಮರೆತು ಕೇಳಿದು ಬಂದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಆ ಗಂಗೀನಾಡದ ಗೌಡ ಮಾಧುಲಿಂಗೇಶ್ವರನಿಗೂ ಹಣಿ ಹಚ್ಚಿ ಮಣಿಯುತ್ತಾ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮದಿಯ ಕ್ಷೇತ್ರದ ಆರಾಧ್ಯ ದೈವಿ ಪುರುಷ ವೀರಮಲಕಾರ ಸಿದ್ದನ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟಿಕೊಂಡು ಯಾವ ಬಸನಾಳ ಮೇಳಿಗೆ ಗುರುಗಳಾಗಿರುವಂತ ಯಾರಿಪ್ಪ ಮಂದ್ರೂಪ ಮಹಾರಾಜರ ದಿವ್ಯ ಚರಣಕ್ಕೂ ಹಾಗೂ ಸಂಕನಾಳ ಗುರುಲಿಂಗ ಮಾಸ್ತರ್ನ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ಯಾವ ಸೊಲ್ಲಾಪುರ ಜಿಲ್ಲೆಯ ಕಂದಲಗಾಂವ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಕಾರಣೀಯಕರ್ತನಾಗಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಆ ಹೂವಣ್ಣ ಮಹಾರಾಜರ ಪುಣ್ಯದ ಆರಾಧನೆಯ ನಿಮಿತ್ತಗೋಸ್ಕರವಾಗಿ ಎರಡು ಡೊಳ್ಳಿನ ಸಂಘವನ್ನ ಕೂಡಿಸಿದ್ದಾಗದ ಬೀರಣ್ಣ ಹೌದು ಯಾವ್ಯಾರಿಪ್ಪ ಕಲಾ ಸಂಘಗಳೆರಡು ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಂತರು ಹೇಳ್ಯಾರ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಅಫಜಲಪುರ ಗ್ರಾಮದ ಬಾಗೋಡಿ ಸಿದ್ದೇಶ್ವರ ಕಲಾಗಾಯನ ಸಂಘ ಬಾಗೋಡಿ ಸಿದ್ದೇಶ್ವರ ಕಲಾಗಾಯನ ಸಂಘ ನಮ್ಮ ಸರ್ಜೋಡಿ ಕಲಾವಂತರ ಮೇಳ ಬೀರ್ ದೇವರ ಮಾರ್ಗವನ್ನ ಹಾಡುವಂತ ಮೇಳ ಹೌದಿಲ್ಲ ಹೌದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಶಿವಯೋಗಿ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮದು ಇದು ನಮ್ಮ ಸಂಘಿಪ ಕೂಡಿರ್ತಕ್ಕಂತ ಜನರಿಗೆ ಒಂದು ವಿನಂತಿ ಮಾತು ಏನು ಕೇಳ್ಕೊಳ್ಳಪ್ಪ ಅಂತಂದ್ರ ಏನ್ರಿಪ್ಪ ವಿನಂತಿ ಮಾತಾ ಹಾಡುವಂತ ಹಾಡಿನಲ್ಲಿ ಮಾತಾಡ್ತಿರುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯ ವೃಂದದಲ್ಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಏನಾಕ್ಕವ್ರಿಪ್ಪ ಸಾಕಷ್ಟು ಲೋಪ ದೋಷ ತಪ್ಪು ತಡಿಗಳಾಗ್ತಿರ್ತಾವ ಪುಣ್ಯಾತ್ಮರೇ ಅಕ್ಕವಲ್ರಿಪ್ಪ ಅಕ್ಕವು ಆಗಿರುವಂತ ತಪ್ಪು ದೋಷಗಳನ್ನ ಬಾಜುಕ್ ಸರಿಸಿಟ್ಟು ಹೊತ್ತೊಂಡು ತನ್ನ ಮಂಗಲಾರತಿ ಆಗುತ್ತಾನ ಆ ಕಂದಲಗಾಂವ್ ಗ್ರಾಮದಲ್ಲಿ ಕೂಡುವಂತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಜ್ಞಾನ ಪಂಡಿತರು ಜಟಾಮಠದವರು ಮನ್ಯಾಗ ಮಕ್ಕೊಂಡವರು ನೆರೆಹಳ್ಳಿಗಳಿಂದ ಡೊಳ್ಳಿನ ಪದ್ಯವನ್ನ ಕೇಳಲಿಕ್ಕೆ ಬಂದಿರುವಂತ ಎಲ್ಲಾ ಧರ್ಮದ ಎಲ್ಲಾ ಹಿರಿಯರು ಯಾಕಂದ್ರೆ ಬೀರಣ್ಣ ಕಂದಲಗಾಂವ್ ಗ್ರಾಮ ಇಡೀ ಮಾಳಿಂಗರಾಯನ ಮಠಮಣಿಗಳಲ್ಲಿ ಹಿರಿ ಕಲಾವಂತರ ಆಗಿ ಹೋದಂತ ಒಂದು ಧರ್ಮ ಕ್ಷೇತ್ರ ಐತಿ ಕಂದಲಗಾಂವ್ ಬೀರು ಪೂಜಾರಿ ಆಗ್ಲಿ ಪಾಂಡು ಪೂಜಾರಿ ಆಗ್ಲಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಬೆಳೆದು ಹಾಡಿರುವಂತ ಕಲಾವಂತರ ಊರ ನಾವು ಗುರುಲಿಂಗ ಮಾಸ್ತರ್ ಜೋಡಿ ಕಂದಲಗಾಂವ್ ಬೀರು ಪೂಜಾರಿ ಜೋಡಿ ಜಮಖಂಡಿ ಸರಾಪ್ ಬಾಜಾರ್ನಾಗ ಹಾಡಿದವಿ ಆ ಬೀರು ಪೂಜಾರಿ ಮೇಳ ಬಂದವರು ಇರ್ಬೋದು ಇಲ್ಲಿ ಕಂದಲಗಾಂವ್ ಬೀರು ಪೂಜಾರಿ ಗುರುಲಿಂಗ ಮಾಸ್ತರ್ ಎಲ್ಲಿ ಜಮಖಂಡಿ ಪ್ಯಾಟಿ ಒಳಗ ಸರಾಪ್ ಬಾಜಾರ್ನಾಗಿದ್ದು ಹಾಡ್ಕಿ ಬಾಜಾರ್ನಾಗ ಸರಾಪ್ ಬಾಜಾರ್ನಾಗಿದ್ದು ಬೆಳತನ ಹಾಡ್ಕಿನೇ ಆಗ್ಲಿಲ್ರಿ ಯಾಕಂದ್ರ ಅವಾಗ ಹಾಡ್ಕಿ ಆಗುವಂತ ಕಾಲು ಹಂಗಿತ್ತ ಅವಾಗ ಏನ್ ಕಿಟ್ ಹತ್ತು ಗುರುಲಿಂಗ ಮಾಸ್ತರ್ಗ ಬೀರು ಪೂಜಾರಿಗಪ್ಪ ಅಂತಂದ್ರ ಮಕಣಾಪುರಾಗ ಮಹಾದೇವ್ ಮಾಯಾಗಿ ಹೋಗ್ಯಾನ ಮಕಣಾಪುರಾಗ ಸೋಮಲಿಂಗನೇ ಇಲ್ಲ ಅತ್ತ ಬೀರು ಪೂಜಾರಿ ಮಕಣಾಪುರಾಗ ಸೋಮಲಿಂಗ ಮಾಯಾಗಿ ಹೋಗ್ಯಾನತ್ತ ಬೀರು ಪೂಜಾರಿ ಅಂತಿ ಅಂದ್ರ ಹುಲಿಜಂತಿಗೆ ಮಹಾದೇವ್ ಬರುದಿಲ್ಲತ್ತ ಗುರುಲಿಂಗ ಮಾಸ್ತರ್ ತಿಟ್ಟ ಹತ್ತಿ ಅಲ್ಲಿ ಎರಡು ಭಾಗ ಇತ್ತು ಕೂಡಿರುವಂತ ಜನನೇ ಎಲ್ಲಿ ಜಮಖಂಡಿ ಒಳಗ ಜಮಖಂಡಿ ಒಳಗ ಕುಂಚನೂರ ಸನಾಳ ಚಿಕ್ಕಲಿಕ್ಕಿ ಬಿದರಿ ಬಬಲಾದಿ ಗುರುಲಿಂಗ ಮಾಸ್ತರ್ ಕಡೆ ಹೋನೂರ ಕಡಪಟ್ಟಿ ಕ್ವಾಣೂರ ಮುಂಡಗನೂರ ಬೀರು ಪೂಜಾರಿ ಕಡೆ ಹೊತ್ತೊಂಡು ತನ ಹಾಡಿಕಿನಿ ಆಗ್ಲಿಲ್ಲ ಅಲ್ಲಿ ಬಹುಶಃ ಬೀರು ಪೂಜಾರಿ ಮೇಳ ಬಂದವ್ರು ಇರ್ಬೋದಿನ ಇರ್ಬೋದ್ರಿ ಹೌದಿಲ್ಲ ಅದು ಆದ ಮೂಲಕ ಜಮಖಂಡಿ ಸರಾಪೇಟೆ ಒಳಗ ಆದ ಮೂಲಕ ಬಹುಶಃ ಅಕ್ಕಲಕೋಟ್ ತಾಲೂಕ್ ಬರ್ತದೋ ಯಾವ ತಾಲೂಕ್ ಬರ್ತದೋ ಗೊತ್ತಿಲ್ಲ ದೋತ್ರಿ ಅನ್ನುವಂತ ಊರಾಗ ಬೀರು ಪೂಜಾರಿ ಹಾಡದು ಮತ್ತ ದೋತ್ರಿ ಊರಾಗ ದೋತ್ರಿ ಊರಾಗ ಆ ದೋತ್ರಿ ಊರಾಗ ಮತ್ತ ಬೀರು ಪೂಜಾರಿಗೆ ಗುರುಲಿಂಗ ಮಾಸ್ತರ್ ಹಾಡಿದ್ರು ಒಂದು ವರ್ಷ ಅನ್ನೋಟಿಗೆ ಆ ದೋತ್ರಿ ಊರಾಗ ಹಾಡಿ ಒಂದು ವರ್ಷ ಅನ್ನೋಟಿಗೆ ಬೀರು ಪೂಜಾರಿಗೆ ಲಿಂಗಾಯ್ಕೆ ಆದ್ರು ಅದಕ್ಕೆ ಪುಣ್ಯಾತ್ಮರೇ ಹಿರಿ ಕಲಾವಂತರು ಹಾಡಿರುವಂತ ಒಂದು ಧರ್ಮ ಕ್ಷೇತ್ರ ಕಂದಲಗಾಂವ ಐತೆ ಹೌದಿಲ್ಲ ಅದಕ್ಕ ಒಳ್ಳೆ ರೀತಿಯಿಂದ ಹಾಡಿಕೆ ಆಗಲಿ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ನಾವು ಮತ್ತ ಅಫಜಲಪುರ ಕಲಾವಂತರು
ಅಫಜಲ್ಪುರ ಕಲಾವಂತರು ಮತ್ತು ಬಸನಾಳ ಕಲಾವಂತರು ಹೌದಾ ಎಷ್ಟು ಮಟ್ಟಿಗೆ ಹಾಲು ಮತ್ತದ ಕುಳಿಯನ್ನ ಬಲ್ಲವ್ರು ಅದಾರ ಅಂತೇಳಿ ಆಹಾ ಈಗಾಗಲೇ ಹಿರಿಯರು ಹೇಳ್ಯಾರ. ಹೇಳ್ಯಾರಲ್ರಿಪ್ಪ ಏನ್ ಹೇಳ್ಯಾರ ಬಿರಣ್ಣ? ಏನ್ ಹೇಳ್ತಾರಿಪ್ಪ? ಯಾವುದೇ ವಿಷಯ ಇಟ್ಟು ಆ ವಿಷಯ ಹೆಚ್ಚ ಈ ವಿಷಯ ಹೆಚ್ಚ ಬೇಡ. ಹಾ ಒಟ್ಟು ಹಾಲು ಮತದಾಗ ಬರಬೇಕು. ಹಾಲು ಮತ್ತಾಗ ಅಮೋಘ ಸಿದ್ಧನ ಮಾರ್ಗದೊಳಗ ಏನ್ ಕೇಳಿ ಸಂಶಯ ಬರ್ತದ ಅಫಜಲ್ಪುರ ಕಲಾವಂತರ ಕೇಳಿ ಆಹಾ ಮಾಳಿಂಗರಾಯ ಬೀರದೇವರ ಅಕ್ಕವ್ವ ಮಾಯವನ ಒಂದು ಸಾರಾಂಶದೊಳಗ ಹೌದ್ ಏನು ಸಂಶಯ ಬರ್ತದಲ್ಲ ಅಮೋಘ ಸಿದ್ಧನ ಮ್ಯಾಲ ಅವ್ರು ಕೇಳಿ ಅನ್ನುವಂತ ಅವ್ರ ವಿಚಾರ ಅದ. ಹೇಳ್ಯಾರಿಪ್ಪ ಹಿರಿಯರು ಹೇಳ್ಯಾರು. ಹೇಳ್ಯಾರ. ಹೌದ್ ನನ್ನ ಕಡೆಯಿಂದ ಒಂದು ವಿನಂತಿಯನ್ನು ಕೂಡಿರುವಂತ ಜನರಿಗೆ ಮತ್ತು ಸರಜೋಡಿ ಕಲಾವಂತರಿಗೆ. ಏನ್ರಿಪ್ಪ ವಿನಂತಿ? ಏನು ವಿನಂತಿ ಅಂದ್ರ ಅಮೋಘ ಸಿದ್ಧನ ಭಕ್ತಿ ಮಾಡಿದ್ರೆ ಹೋಗಿ ಮಾದೇವಿಗೆ ಮುಡ್ತಾಳ. ಹೌದ್ ಮಾಳಿಂಗರಾಯನ ಭಕ್ತಿ ಮಾಡಿದ್ರೆ ಹೋಗಿ ಮಾದೇವನಿಗೆ ಮುಡ್ತಾಳ. ಹೌದು ನಾವು ಅಮೋಘ ಸಿದ್ಧನ ಮೇಳನವ್ರು ಅಮೋಘ ಸಿದ್ಧ ಹೆಚ್ಚ ಹಾ ಮಾಳಿಂಗರಾಯ ಬೀರದವ್ರು ಕಮ್ಮ ಅನ್ನುವಂತ ವಾದ ಆಗಬಾರ್ದು. ಇಲ್ಲಿ ಒಟ್ಟ ಭೇದ ಭಾವ ಇಲ್ಲಿ ಒಟ್ಟೆ ಬೇದಿಲ್ಲ. ಹಾ ಯಾಕಂದ್ರ ದೇವ್ರಿ ಹೆಚ್ಚು ಕಮ್ಮಿ ಇಲ್ಲ. ಆಹಾ ಇಲ್ಲಿಪ್ಪ ಸಮಾನ ಅದ. ದೇವ್ರ ಹೆಚ್ಚು ಕಮ್ಮಿ ಇಲ್ಲ. ಹೌದಾ ಮಾಳಿಂಗರಾಯನ ಭಕ್ತಿ ಮಾಡ್ದ ಮಾಳಿಂಗರಾಯನ ಭಕ್ತಿಗೆ ಮೆಚ್ಚಿ ಮಹಾದೇವನೇ ಮುಂಡಾಸ್ತಂತ ಸುತ್ತದ. ಹೌದು ಅಮೋಘ ಸಿದ್ಧ ಭಕ್ತಿ ಮಾಡ್ದ ಅಮೋಘ ಸಿದ್ಧನ ಭಕ್ತಿಗೆ ಮೆಚ್ಚಿ ಆಹಾ ಸಾಕ್ಷಾತ್ ಮಹಾದೇವನೇ ಅವನು ಬೆನ್ನತ್ತಿ ಬಂದ. ಹೌದು ಬಂದಾನಿಪ್ಪ. ಹಾಡವ್ರು ಹೆಚ್ಚು ಕಮ್ಮಿ ಮಾಡಿಟ್ಟೆ ಹೊರತಾಗಿ ದೇವರಲ್ಲಿ ಹೆಚ್ಚು ಕಮ್ಮಿ ಇಲ್ಲ. ಇಲ್ರಿಪ್ಪ ಇಲ್ಲ. ಯಾವುದೇ ವಿಷಯ ಇರ್ಲಿ ಕರೆ. ಹಾ ಆದ್ರೆ ಏನೇ ಮಾತಾಡಿದ್ರು ದೇವ್ರು ಶ್ರೇಷ್ಠ ಅವ ಹಂಗ್ಯಾಕ ಇವ ಹಿಂಗ್ಯಾಕ ಅನ್ನುವಂತ ವಾದ ದಯವಿಟ್ಟು ಒಟ್ಟ ಮಾತಾಡೋದಿಲ್ಲ. ನಮ್ಮನ್ನ ಬೇಡದಟ್ಟು ರೊಕ್ಕ ಕೊಟ್ಟು ಕರ್ಸಾರ ಕಂದಲ್ಗಾವ್ ಹಿರಿಯರು. ಹೌದೌದು ಹೌದಿಲ್ಲ? ಹೌದಾ ನಮ್ಮ ಮತಿಗೆ ಎಟ್ಟು ನೆಲಿಕೆದ ಅಟ್ಟು ಹೇಳುದು ಹೊರತಾಗಿ ಆಹಾ ಆ ಕುತ್ತವ್ರು ಮನುಷ್ಯನಾಗ ವಿಷ ತುಂಬಿ ಹೋಗುವಂತ ಕಲಾವಂತರು ನಾವು ಆಗಬಾರ್ದು ಇವತ್ತು. ಹೌದಿಪ್ಪ ಹೌದಾ ಹೌದಿಲ್ಲ? ಹಾ ನಮ್ಮ ಸರಜೋಡಿ ಕಲಾವಂತರಿಗೆ ಅಫಜಲ್ಪುರ ಕಲಾವಂತರಿಗೆ ಹಾ ಹಾ ನನ್ನ ಕಡೆಯಿಂದ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಪ್ರಶ್ನೆ? ನೀವೆಲ್ಲಾ ಹಾಲ್ ಮತ್ತದ ಕೂಲಿ ಬಲ್ಲವ್ರು ಇದ್ದೀರಾ ಕಂದಲ್ಗಾವ್ ಅದಾವ. ಹೌದ್ ನಿಮ್ಗೆಲ್ಲಾ ಉತ್ತಾರಿ ಕೂಲಿ ಅದ. ಹಾ ಸುಮ್ಮ ನೆಪ್ ಮಾಡಿ ಕೊಡಾಕತ್ತೀನಿ ನಾನು. ಬಹಳ ಲಕ್ಷ್ಯ ಇಟ್ಟು ಕೇಳ್ರಿ ನನ್ನ ಪ್ರಶ್ನೆ. ಏನ್ರಿಪ್ಪ ಅದು? ಬೀರದೇವ್ರ ಬೀರದೇವ್ರ ತಾಯಿ ಸೂರಮ್ಮ ದೇವಿ ಹೊಟ್ಟೆಯೊಳಗಿದ್ದ ಹಿರಿಯ ಸಂಶಾಂತ ಅವ್ರಿ. ಹೌದ್ ಬೀರದೇವ್ರ ತಾಯಿ ಸೂರಮ್ಮ ದೇವಿ ಹೊಟ್ಟೆಯಾಗಿದ್ದ ಇನ್ನ ಹುಟ್ಟಿ ಬಂದಿದ್ದಿಲ್ಲ. ಹೌದಾ ಬೀರದೇವ್ರ ತಾಯಿ ಸೂರಮ್ಮ ದೇವಿ ಹೊಟ್ಟೆಯಾಗಿದ್ದ ಇನ್ನ ಹುಟ್ಟಿ ಬಂದಿದ್ದಿಲ್ಲ. ಹುಟ್ಟಿ ಬಂದಿದ್ದಿಲ್ಲ. ಹೌದಾ ಬೀರದೇವ್ರ ಸ್ವಾದರ ಮಾವ ಯಾರು? ಕಳವಿ ನಾರಾಯಣಗೌಡ. ಹೌದ್ ಆ ಕಳವಿ ನಾರಾಯಣಗೌಡ ವಿಷದ ಬುತ್ತಿ ತಗೊಂಡು ಬಂದ ತಾಯಿ ಸೂರಮ್ಮ ದೇವಿಗೆ. ಹೌದಿಪ್ಪ ಹೌದಾ ಹೌದು ವಿಷದ ಬುತ್ತಿ ತಗೊಂಡು ಬಂದ. ಹೌದಾ ಆ ವಿಷದೊಳಗೆ ಏನಿತ್ತು ಬುತ್ತಿಯೊಳಗೆ ಏನಿತ್ತು ವಿಷ ಬೆರೆಸ್ಕೊಂಡ್ ಬಂದಿದ್ದ. ಹೌದಾ ಹೌದಿಲ್ಲ? ಹಾ ಆ ವಿಷ ಹೆಂಗಿತ್ತಂದ್ರ ತಂಗಿ ಹೊಟ್ಟೆನ ಕೂಸು ಸಾಯ್ಬೇಕ್ರಿ. ಹೌದಾ ಆದ್ರ ತಂಗಿಗೇನು ಆಗ್ಬಾರ್ದು. ಹೌದಾ ಅಂತ ವಿಷ ಬೆರೆಸ್ಕೊಂಡ್ ಬಂದಿದ್ದ ಕಳವಿ ನಾರಾಯಣಗೌಡ. ಹೌದ್ ಅವಾಗ ಹೊಟ್ಟೆಗೆ ಇದ್ನಲ್ಲ ಇನ್ನ ಬೀರದೇವ್ರ. ಹಾ ಹಾ ಬೀರದೇವ್ರ ಹೊಟ್ಟೆಗಿರುವಂತ ಬೀರದೇವ್ರ ತಾಯಿ ಸೂರಮ್ಮ ದೇವಿಗೆ ಹೇಳಿನತ್ತ, ಏನ್ ಹೇಳ್ತಾನಪ್ಪ? ತಾಯಿ ತವ್ರ ಮನಿ ಬುತ್ತೆತ್ತ ಹಿಗ್ಗಿಲೆ ಉಣಬೇಡವಾ, ಆಹಾ ಅದನ್ನು ಸ್ವಲ್ಪ ವಿಚಾರ ಮಾಡಿ ಊಟ ಮಾಡತ್ತ ಹೇಳದ. ಬೀರದೇವ್ರು ಹೊಟ್ಟೆಗಿದ್ದಾಗೆ ತಾಯಿಗೆ ಹೇಳದ. ಹೇಳಪ್ಪ ಹೇಳ. ಆ ಮಗನ ಮಾತು ಕೇಳಿರುವಂತ ಸೂರಮ್ಮ ದೇವಿ ಒಂದು ತುತ್ತು ಬಿಚ್ಚಿ ಬೆಕ್ಕಿಗೆ ಹೋಗದು. ಆ ಬೆಕ್ಕ ಗರ್ಭಪಾತ ಆಯ್ತು. ಹೌದಿಪ್ಪ ಹೌದು ಬೆಕ್ಕ ಗರ್ಭಪಾತ ಆಯ್ತು. ಕಂದಲ ಹಾಕೋತು. ಹೌದಿಲ್ಲ? ಹೌದಾ ಆ ಅಣ್ಣ ತಂದಿರುವಂತ ಬುತ್ತಿಯನ್ನು ಒಯ್ದು ಹಿತ್ತಲು ದಡ್ಡಾಗ ಮುಚ್ಚಿಟ್ಟು ಮನೆಯೊಳಗಿನ ಹಿಟ್ಟ ಬಾನರೇ ಸೂರಮ್ಮದೇವಿ ಊರಾಗ ಬೀರಿದು. ಹೌದಿಲ್ಲ? ಹೌದಾ ಮುಂದೆ ದಿನ ಗತಿಸಿದ ಬಳಕ ಬೀರದೇವ್ರ ಧರಣಿಗೆ ಹುಟ್ಟಿ ಬಂದ. ಹೌದಿಪ್ಪ ಆ ಹುಟ್ಟಿ ಬಂದು ಬೀರದೇವ್ರು ಸಣ್ಣ ಕೂಸಿದ್ದ, ತೊಟ್ಟಲ್ದಾಗ ಆಡ್ತಿದ್ದ. ಮತ್ತ ಕಳವಿ ನಾರಾಯಣಗೌಡ ಬುಡುಬುಡಿಕೆನ ವೇಷ ಹಾಕೊಂಡು ಬಂದ. ಹೌದು ಬಂದಾನಿಪ್ಪ. ಹೌದಿಲ್ಲ? ಹೌದಾ ಆ ಕಳವಿ ನಾರಾಯಣಗೌಡ ಮತ್ತ ಹಿಂಗ್ಯಾಕ ಮಾಡ್ಲಕತ್ತವಣ ಇದು? ಹಲೋ ನಮ್ ಚಲೋದ್ರಿ. ಹಲೋ